ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ ಹಾಗೂ ಎಸ್.ವಿ.ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಪ್ರಥಮ ವರ್ಷ ಇಂಜಿನಿಯರಿಂಗ್ ಓದುತ್ತಿರುವ 2024 ಮತ್ತು 25ನೇ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿಗಳಿಗೆ ಹ್ಯಾಪಿ ನ್ಯೂಸ್ ಅಮೇಝಿಂಗ್ ಎನ್ನುವಂತಹ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದೇವೆ ಸ್ಟೂಡೆಂಟ್ಸ್. ಅದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿಟ್ಟುಕೊಳ್ಳಿ. ಏಕೆ ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ತಲುಪಿಸ್ತಾ ಇರ್ತೀನಿ. ನೀವು ಆ ಇನ್ಫಾರ್ಮೇಷನ್ ಏನು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗ ಮಾಡಲೇಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಟ್ಟುಕೊಳ್ಳಿ. ಈ ವಿಡಿಯೋಗೆ ನೀವು ಒಂದು ಲೈಕ್ ಕೊಡುವುದರ ಮೂಲಕ ನಿಮ್ಮ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಈ ವಿಡಿಯೋ ರೀಚ್ ಆಗುತ್ತೆ. ಅವರಿಗೂ ಇಷ್ಟೊಂದು ಹೆಲ್ಪ್ಫುಲ್ ಆದರೆ ಆಗುತ್ತೆ. ಪ್ಲೀಸ್ ಶೇರ್ ವಿತ್ ಮೋರ್ ಫ್ರೆಂಡ್ಸ್. ಓಕೆ, ಈಗ ಡೈರೆಕ್ಟ್ ಟಾಪಿಕ್ ಬಗ್ಗೆ ಬರೋಣ. ಈಗ ಪ್ರಥಮ ವರ್ಷ ಇಂಜಿನಿಯರಿಂಗ್ ಅಲ್ಲದೆ ಪ್ರತಿಯೊಂದು ಸೆಮಿಸ್ಟರ್ ಪ್ರತಿಯೊಂದು ಇಯರ್ಗೂ ಏನು ಮಾಡ್ತಾರೆ ಅಂದರೆ 3 ಇಂಟರ್ನಲ್ ಎಕ್ಸಾಮ್ಸ್ ಅಂತ ಕಂಡಕ್ಟ್ ಮಾಡಿ ನಡೆಸುತ್ತಾರೆ ಸ್ಟೂಡೆಂಟ್ಸ್. ಓಕೆ, ಈಗಾಗಲೇ ಪ್ರಥಮ ವರ್ಷ ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳು, ಅದು 2024-25 ಈ ವರ್ಷ ಜಾಯಿನ್ ಆಗಿರುವಂತಹ ವಿದ್ಯಾರ್ಥಿಗಳು ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಅನ್ನು ಬರೆದಿದ್ದಾರೆ. ಹೌದು, ಎಲ್ಲರಿಗೂ ಗೊತ್ತು. ಆದರೆ ಇಲ್ಲಿ ಏನು ಇದೆ ಸರ್ ಹ್ಯಾಪಿ ನ್ಯೂಸ್ ಅಂತ ನೀವು ಕ್ವಶನ್ ಹಾಕ್ತೀರಾ. ಆ ಕ್ವಶನ್ಗೂ ನಾನು ಆನ್ಸರ್ ಕೊಡ್ತೀನಿ, ಕೊನೆಯವರೆಗೂ ನೋಡಿ. ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ನಾನು ಈ ಇಂಟರ್ನಲ್ ಎಕ್ಸಾಮ್ಸ್ ಅಲ್ಲಿ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕು, 25 ಔಟ್ ಆಫ್ 25 ತರಬೇಕಂತ ಹಾರ್ಡ್ ವರ್ಕ್ ಮಾಡಿ ತುಂಬ ಚೆನ್ನಾಗಿ ಓದ್ತಿರ್ತಾರೆ. ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಹಾಗಾದರೆ ಈಗ ಯಾರ್ದು ಪ್ರಾಬ್ಲಮ್ ಅಂದರೆ 25ಗೆ 10, 15 ಇಂತಹ ಮಾರ್ಕ್ಸ್ ಅನ್ನು ತಂದಿರ್ತಾರೆ ಅಲ್ವಾ, ಅವ್ರದ್ದು ಪ್ರಾಬ್ಲಮ್. ಯಾಕೆ ಅಂತ ಹೇಳ್ತೀನಿ, ಕೊನೆಯವರೆಗೂ ನೋಡಿ. ನಿಮಗೆ ಎಲ್ಲ ಹೆಲ್ಪ್ಫುಲ್ ಆಗೋದು ಅದಕ್ಕೆ ಅಲ್ವಾ ನಾನು ವಿಡಿಯೋ ಮಾಡೋದು, ನಿಮಗೆ ಇನ್ಫಾರ್ಮೇಷನ್ ತಿಳಿಸೋಕೆ ಅಲ್ವಾ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಅವ್ರ ವಾಟ್ಸಪ್ ಗ್ರೂಪ್ಸ್ ಇದ್ರೆ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಪ್ಪ ಸಮಸ್ಯೆ ಇರೋದು, ಕೆಲವು ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ, ಫಸ್ಟ್ ಇಂಟರ್ನಲ್ ಅಂತ ಚೆನ್ನಾಗಿ ಓದಿರಲ್ಲ, ತುಂಬ ನೆಗ್ಲೆಕ್ಟ್ ಮಾಡಿರ್ತಾರೆ. ಹೌದಲ್ವಾ, ಇದು ಎಲ್ಲರಿಗೂ ಗೊತ್ತು, ಕಾಮನ್ ಹಾಗೆ. ಯಾಕೆ ಅಂದರೆ ಅವರು ಸ್ಟಡಿ ಚೆನ್ನಾಗಿ ಮಾಡಿರಲ್ಲ, ಪ್ರಿಪ್ರೇಷನ್ ಚೆನ್ನಾಗಿ ತಗೊಂಡಿರಲ್ಲ, ಮತ್ತು ಅವರಿಗೆ ಓದೋದ ಕಡೆ ಧ್ಯಾಸನೇ ಇರೋಲ್ಲ. ಕಾಲೇಜಿಗೆ ಬಂದರೆ ಅಲ್ಲಿ ಅಟೆಂಡೆನ್ಸ್ ಹಾಕಿದ್ರೆ ನೆಕ್ಸ್ಟ್ ಇನ್ನು ಕ್ಲಾಸ್ ಕೇಳಿದ್ರೆ ಮೈಂಡ್ ಈಸ್ ಆಬ್ಸೆಂಟ್, ಬಾಡಿ ಈಸ್ ಪ್ರೆಸೆಂಟ್ ಇರುತ್ತೆ. ಹೌದಾ, ಇಂತಹ ಸ್ಟೂಡೆಂಟ್ಸ್ಗೆ 10 to 15 ಬರೋದೇ ಹೆಚ್ಚಾಯಿತು. ಹೌದಲ್ವಾ, ಅದೇ ಸ್ಟೂಡೆಂಟ್ ಒಂದು ಒಳ್ಳೆಯ ಗುಡ್ ಮಾರ್ಕ್ಸ್ ತರಬೇಕು, ನಾನು 25 ಔಟ್ ಆಫ್ 25 ತರಬೇಕಂದ್ರೆ ಒಂದು ಅಬ್ಸೆಂಟ್ ಆಗಲಾರ್ದೆ ಪ್ರತಿಯೊಂದು ಕ್ಲಾಸ್ಗೂ ಲ್ಯಾಬ್ಸ್ಗೂ ಅಟೆಂಡ್ ಆಗಬೇಕು. ಇನ್ನೊಂದು ಏನು ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಹಾಗಾದರೆ ಆ ಹುಡುಗ 25ಗೆ 25 ತರೋಕ್ಕೆ ಸಾಧ್ಯ. ಇನ್ನು ಏನು ಆಗ್ತಿದೆ ಅಂದರೆ ಫೈನಲ್ ಆಗಿ ನೀವು 25ಗೆ 10, 15 ತಂದರೆ ಸ್ಟೂಡೆಂಟ್ಸ್ ನಿಮಗೆ 3 ಇಂಟರ್ನಲ್ಸ್ ನಡೆಸುತ್ತಾರೆ. ಹೌದಲ್ವಾ, 1 ಸೆಮ್ಗೆ. ಓಕೆ, ಇಲ್ಲಿ ಗಮನ ಬಿಟ್ಟು ಕೇಳಿ, ಶ್ರದ್ಧೆಯಿಂದ ಕೇಳಿ, ಒಂದು ಚೂರು ತಲೆ ಇಟ್ಟು ಕೇಳಿ ವಿದ್ಯಾರ್ಥಿಗಳೇ. ಈಗ ಏನು ಮಾಡ್ತಾರೆ ಅಂದರೆ ಬೆಸ್ಟ್ ಆಫ್ 2 ಅಂತ ಇರುತ್ತೆ. ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಕಮ್ಮಿ ಅಂಕ ಬಂದಿದೆ, ಆಯಿತು ಹೋಯಿತು. ಇನ್ನು ಸೆಕೆಂಡ್ ಇಂಟರ್ನಲ್ ಆ್ಯಂಡ್ ಥರ್ಡ್ ಇಂಟರ್ನಲ್ ಚೆನ್ನಾಗಿ ಬಂದಿದೆ, 25ಗೆ ಅಟ್ಲೀಸ್ಟ್ 22 ಬಂದಿದೆ ಅನ್ನೋರು ಇದ್ದರೆ ಇಲ್ಲಿ ಏನು ಆಗುತ್ತೆ ಅಂದರೆ ವಿದ್ಯಾರ್ಥಿಗಳೇ, ನಿಮ್ಮ ಮಾರ್ಕ್ಸು ಫೈನಲ್ ಎಕ್ಸಾಮ್ಗೆ ಕನ್ಸಿಡರ್ ಮಾಡ್ತಾರೆ. ಅದು ಬೆಸ್ಟ್ ಆಫ್ 2, ಯಾವುದಾದರೂ 2 ಇಂಟರ್ನಲ್ ಎಕ್ಸಾಮ್ ಮಾತ್ರ. ಓಕೆ ಸ್ಟೂಡೆಂಟ್ಸ್, ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಚೆನ್ನಾಗಾಯ್ತಲ್ವಾ? ಎಷ್ಟು ಬಂದಿದೆ ನಿಮ್ಮ ರ್ಯಾಂಕ್ ಅನ್ನೋದನ್ನು ಎವ್ರಿ ಒನ್ ಸಬ್ಜೆಕ್ಟು ಕಾಮೆಂಟ್ ಮುಖಾಂತರ ತಿಳಿಸಿ, ಮತ್ತು ಈಸಿ ಇದೆಯಾ ಪೇಪರ್ ಟಫ್ ಇದೆ ಅನ್ನೋದನ್ನು ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ವಾಟ್ಸಪ್ ಗ್ರೂಪ್ಸ್ಗೂ ಶೇರ್ ಮಾಡಿ. ತಪ್ಪದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.